ಅಧ್ಯಾಯ 6. ಪ್ರೀತಿಯ ಶಿಕ್ಷೆ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಜ್ಞಾನೋಕ್ತಿ 13:24. ಮಕ್ಕಳನ್ನು ಪ್ರೀತಿಸುವುದು ಬೇರೆ, ಮಕ್ಕಳನ್ನು ಮುದ್ದಿಸುವುದು ಬೇರೆ. ಕೆಲವರು ತಮ್ಮ ಮಕ್ಕಳನ್ನು ಅಪರಿಮಿತವಾಗಿ ಪ್ರೀತಿಸಿ ಅವರನ್ನು ದಂಡಿಸದೆ ಬಿಟ್ಟು ಬಿಡುತ್ತಾರೆ. ಕೊನೆಯಲ್ಲಿ ಮಕ್ಕಳನ್ನು ಯಾವುದಕ್ಕೂ ಪ್ರಯೋಜನವಿಲ್ಲದವರನ್ನಾಗಿ ಮಾಡಿ ಬಿಡುತ್ತಾರೆ. ಕೆಲವು ವರ್ಷಗಳ ಹಿಂದೆ ಅಮೆರಿಕದಲ್ಲಿ ತತ್ವಜ್ಞಾನಿಗಳು ಒಂದು ಕಡೆ ಸೇರಿ ಹೀಗೆ ಆಲೋಚನೆ ಮಾಡಿದರು: ಮಕ್ಕಳನ್ನು ಹೊಡೆಯಬಾರದು, ಶಿಕ್ಷಿಸಬಾರದು, ಅವರಿಷ್ಟದಂತೆ ಅವರನ್ನು ಬಿಟ್ಟು ಬಿಡಬೇಕು ಎಂದೆಲ್ಲ ಹೊಸ ತತ್ವಗಳನ್ನು ಜಾರಿಗೆ ತಂದರು. ಬೆಳೆಯುತ್ತಾ ಬಂದ ಹಾಗೆಲ್ಲ ಅವರೇ ದೇವರನ್ನು ಕಂಡುಕೊಳ್ಳುತ್ತಾರೆಂದು ಬೋಧನೆ ಮಾಡಿದರು. ಇದರ ಪರಿಣಾಮದಿಂದ ಯೌವನಸ್ಥ ಮಕ್ಕಳು ಎಷ್ಟೋ ಜನರು ಕೆಟ್ಟು ನಾಶವಾದರು, ಹಿಪ್ಪಿಗಳಾದರು, ಹಲ್ಲುಜ್ಜದೆ ಸ್ನಾನ ಮಾಡದೆ ಸೋಮಾರಿಗಳಾಗಿ ಅಲೆದಾಡಿದರು. ತಂದೆ ತಾಯಿಗಳ ಭಯವಿಲ್ಲದೆ ಮಾದಕ ದ್ರವ್ಯಗಳನ್ನು ಸೇವಿಸುತ್ತಾ ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಂಡರು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಎಂಬುದಾಗಿ. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು. ಜ್ಞಾನೋಕ್ತಿ 22:15. ಬೆತ್ತದಿಂದ ಹೊಡೆ, ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಜ್ಞಾನೋಕ್ತಿ 23:14. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು. ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು. ಜ್ಞಾನೋಕ್ತಿ 29:15. ಕರ್ತನು ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ, ನಾವು ಆತನ ಸ್ವಂತ ಮಕ್ಕಳು. ಕರ್ತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವುದರಿಂದ ನಾವು ತಪ್ಪು ಮಾಡಿದಾಗ ಪ್ರೀತಿಯ ಶಿಕ್ಷೆಯಿಂದ ನಮ್ಮನ್ನು ತಿದ್ದುತ್ತಾನೆ. ಆ ಪ್ರೀತಿಯ ಶಿಕ್ಷೆಗಳೆಲ್ಲವೂ ನಮ್ಮ ಹಿತಕ್ಕಾಗಿಯೇ, ನಮ್ಮ ಮುಂದಿನ ಭವಿಷ್ಯ ಪ್ರಯೋಜನವಾಗಿಯೂ ಉಪಯುಕ್ತವಾಗಿಯೂ ಇರಲಿ ಎಂಬುದಕ್ಕಾಗಿಯೇ. ಕರ್ತನ ಪ್ರೀತಿಯ ಶಿಕ್ಷೆಗಳಿಂದ ಎಂದಿಗೂ ಸೋತು ಹೋಗದಿರು. ನಾವು ಹೇಗಾದರೂ ಬದುಕಿಕೊಂಡು ಹೋಗಲಿ ಎಂದು ಕರ್ತನು ಬಿಟ್ಟು ಬಿಡುವನಲ್ಲ. ನಾವು ನಡೆಯಬೇಕಾದ ಪರಿಶುದ್ಧ ಮಾರ್ಗವನ್ನು ಸತ್ಯವೇದ ವಾಕ್ಯಗಳ ಮೂಲಕವಾಗಿ ನಮಗೆ ಬೋಧಿಸುತ್ತಾನೆ. ಹಾಗೆ ನಡೆಯುವಾಗ ನಮಗೆ ನಿತ್ಯವಾದ ಆಶೀರ್ವಾದಗಳುಂಟು. ಆದರೆ ಮಾರ್ಗ ತಪ್ಪಿ ನಡೆಯುವಾಗ ನರಕದ ಕಡೆಗೂ ಪಾತಾಳದ ಕಡೆಗೂ ಹೋಗಬೇಕಾಗುತ್ತದೆ. ಆದುದರಿಂದ ಮಾರ್ಗ ತಪ್ಪಿ ನಡೆಯುವ ಒಬ್ಬೊಬ್ಬ ತನ್ನ ಮಕ್ಕಳಿಗೂ ಪ್ರೀತಿಯ ಶಿಕ್ಷೆಯನ್ನು ಕೊಟ್ಟು ತನ್ನ ಮಾರ್ಗದಲ್ಲಿ ನಡೆಸುತ್ತಾನೆ. ನೀವು ಸಿಂಗಾಪುರಿಗೆ ಹೋಗುವುದಾದರೆ ಆ ಪಟ್ಟಣವು ಬಹಳ ಸುಂದರವಾಗಿಯೂ ಶುಚಿಯಾಗಿಯೂ ಇರುವುದು. ಅಲ್ಲಿ ಎಲ್ಲರಿಗೂ ಪೂರ್ಣ ಸ್ವಾತಂತ್ರ್ಯ ಉಂಟು. ಅದೇ ಸಮಯದಲ್ಲಿ ಅಲ್ಲಿ ಯಾವ ಸ್ಥಳದಲ್ಲಿಯಾದರೂ ಹಳೆಯ ಪೇಪರ್ ತುಂಡುಗಳನ್ನು, ಕಸವನ್ನು ಬೀದಿಗಳಲ್ಲಿ ಎಸೆಯುವುದಾದರೆ ಸರ್ಕಾರವು ಅವರನ್ನು ಹಿಡಿದು ಶಿಕ್ಷಿಸಿ ಅವರಿಗೆ ಅಪರಾಧ ದಂಡನೆಯನ್ನು ವಿಧಿಸುವುದು. ಇನ್ನು ಕೆಲವು ಕಡೆಗಳಲ್ಲಿ ಇಲ್ಲಿ ಸ್ನಾನ ಮಾಡಬಾರದು. ಈ ಸಮುದ್ರದಲ್ಲಿ ಬಂಡೆಗಳಿವೆ, ಅಲೆಗಳಿಂದ ತುಂಬಿದೆ, ಆಪತ್ತುಗಳು ಸಂಭವಿಸುತ್ತವೆ. ಆದುದರಿಂದ ಎಚ್ಚರಿಕೆಯಾಗಿರಿ. ಆ ಎಚ್ಚರಿಕೆಯನ್ನು ಒಬ್ಬ ಮನುಷ್ಯನು ಮೀರಿದರೆ ನಿಶ್ಚಯವಾಗಿಯೂ ಅದು ಅವನನ್ನು ಆಪತ್ತಿಗೆ ಗುರಿ ಮಾಡುತ್ತದೆ. ಸತ್ಯವೇದದಲ್ಲಿ ಹಾಗೆಯೇ ಅನೇಕ ಎಚ್ಚರಿಕೆಯ ಶಬ್ದಗಳಿವೆ. 10 ಕಟ್ಟಳೆಗಳನ್ನು ವಿಮೋಚನೆ ಕಾಂಡ 24 ಓದುವಾಗ ಅಲ್ಲಿ ಇದನ್ನು ಮಾಡು, ಇದನ್ನು ಮಾಡಬೇಡ ಎಂದು ಕರ್ತನ ಆಜ್ಞೆಗಳಿವೆ. ನಿಜವಾಗಿಯೂ ಕರ್ತನು ನಿಮ್ಮನ್ನು ಪ್ರೀತಿಸುವುದರಿಂದ ಈ ಎಚ್ಚರಿಕೆಯ ಮಾತುಗಳನ್ನು ನಿಮಗೆ ಕೊಟ್ಟಿದ್ದಾನೆ. ಈ ಎಚ್ಚರಿಕೆಯ ಶಿಕ್ಷೆಗಳು ಕೆಲವು ಸಮಯಗಳಲ್ಲಿ ವಿಪತ್ತುಗಳಾಗಿರಬಹುದು, ವಸ್ತುಗಳನ್ನು ಕಳೆದುಕೊಳ್ಳಬೇಕಾಗಬಹುದು, ವ್ಯಾಪಾರದಲ್ಲಿ ನಷ್ಟವಾಗಬಹುದು, ಇಲ್ಲವೇ ಕೆಲವು ಮುಳ್ಳುಗಳಾಗಿಯೋ ಇಲ್ಲವೇ ವ್ಯಾಧಿಗಳಾಗಿಯೋ ಇರಬಹುದು. ಆದರೆ ಅವುಗಳೆಲ್ಲವೂ ನಮ್ಮನ್ನು ದೇವ ಸಮ್ಮುಖದಲ್ಲಿ ದೃಢವಾಗಿ ನಿಲ್ಲಿಸುವುದಕ್ಕಾಗಿ ಎಂಬುದನ್ನು ಮರೆಯಬಾರದು. ಪ್ರೀತಿಯ ಶಿಕ್ಷೆಗಳನ್ನು ಕುರಿತು ಅಪೊಸ್ತಲನಾದ ಪೌಲನು ಬರೆಯುವುದನ್ನು ನಿಧಾನವಾಗಿ ಓದಿ ನೋಡಿರಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ.
ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದೇ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಾತನಿಗೆ ನಾವು ಇನ್ನು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಇಬ್ರಿಯ 12:5-11. ಅನೇಕರಿಗೆ ವ್ಯಾಧಿಗಳು ಬರುವಾಗ ಸೈತಾನನನ್ನು ಗದರಿಸುತ್ತಾರೆ. ಕಷ್ಟಗಳು ಬರುವಾಗ ಮನಸೋತು ಹೋಗುತ್ತಾರೆ. ಸಂಕಷ್ಟಗಳು ಶ್ರಮಗಳು ಬರುವಾಗ ದೇವರನ್ನು ದೂಷಿಸುತ್ತಾರೆ. ಆದರೆ ನಿಜವಾಗಿಯೂ ಕಷ್ಟಗಳು, ನಷ್ಟಗಳು, ಶ್ರಮಗಳು, ವ್ಯಾಧಿಗಳು ಏನೇ ಬಂದರೂ ದೇವ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ನಿಲ್ಲಿಸಿಕೊಂಡು ನಮ್ಮಲ್ಲಿರುವ ದೋಷಗಳೇನು, ಏನು ತಪ್ಪುಗಳಿವೆ ಎಂಬುದನ್ನು ನಾವೇ ಪರೀಕ್ಷಿಸಿ ನೋಡಬೇಕು. ಅದನ್ನು ತಕ್ಷಣವೇ ಸರಿಪಡಿಸಿಕೊಳ್ಳಬೇಕು. ಇನ್ನು ಮೇಲೆ ಆ ತಪ್ಪುಗಳಾಗದಂತೆ ನನ್ನನ್ನು ಕಾಪಾಡಿಕೊಳ್ಳಲು ಕೃಪೆ ತೋರಿಸು ಎಂದು ಪ್ರಾರ್ಥಿಸಬೇಕು. ಹಾಗೆ ನಾವು ಕರ್ತನೊಂದಿಗೆ ಒಪ್ಪಂದ ಮಾಡಿಕೊಂಡ ನಂತರ ವ್ಯಾಧಿಗಳು ನಮ್ಮನ್ನು ಬಿಟ್ಟು ಹೋಗುವಂತೆ ವ್ಯಾಧಿಗಳಿಗೆ ಆಜ್ಞೆ ಮಾಡಬೇಕು. ಸೈತಾನನನ್ನು ಓಡಿಸಿರಿ, ಆಗ ಎಲ್ಲ ಕಾರ್ಯಗಳು ಸಮವಾಗುತ್ತವೆ. ಕರ್ತನ ಪ್ರೀತಿಯ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡಿರಿ. ಕರ್ತನ ಎಚ್ಚರಿಕೆಯ ಮಾತುಗಳಿಗೆ ತಕ್ಷಣವೇ ಕಿವಿಗೊಡಿರಿ. ನಿಮ್ಮ ಮನಸ್ಸಾಕ್ಷಿಯೇ ದೇವರ ಎಚ್ಚರಿಕೆಯ ಧ್ವನಿ. ನೀವು ಕೊಂಚ ಇಚ್ಛೆಗಳಿಗೆ ಒಡಂಬಟ್ಟರೆ, ಇಲ್ಲವೇ ಉರಿಯೋ ಕೋಪವೋ ಬಂದಾಗ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಬಾಧಿಸಲು ಆರಂಭಿಸುತ್ತದೆ. ಆಗ ನಿಮಗೆ ಪ್ರಾರ್ಥಿಸಲು ಆಗುವುದಿಲ್ಲ, ದೇವ ಪ್ರಸನ್ನತೆಯನ್ನು ಅನುಭವಿಸಲು ಆಗುವುದಿಲ್ಲ. ಆದುದರಿಂದ ತಕ್ಷಣವೇ ದೇವ ಸನ್ನಿಧಾನದಲ್ಲಿ ಮೊಣಕಾಲೂರಿ ನಿಮ್ಮನ್ನು ಪರೀಕ್ಷಿಸಿಕೊಂಡು ನಿಮ್ಮನ್ನು ಸರಿಪಡಿಸಿಕೊಳ್ಳಿರಿ. ಎಂದೆಂದಿಗೂ ಎಚ್ಚರಿಕೆಯ ಶಬ್ದವನ್ನು ಅಸಡ್ಡೆ ಮಾಡಬೇಡಿರಿ. ಕೆಲವು ವರ್ಷಗಳ ಹಿಂದೆ ಒಬ್ಬ ಚಿಕ್ಕ ಬಾಲಕನು ಶ್ರೀಲಂಕಾದಲ್ಲಿರುವ ಮೃಗಾಲಯಕ್ಕೆ ಹೋಗಿದ್ದನು. ಅಲ್ಲಿ ಗೂಡಿನಲ್ಲಿ ಒಂದು ಕರಡಿಯು ಅದರ ಮರಿಯೂ ಇತ್ತು. ಆ ಗೂಡಿನ ಹೊರಗೆ ಒಂದು ಬೋರ್ಡಿನಲ್ಲಿ ಎಚ್ಚರಿಕೆ, ಕರಡಿಯನ್ನು ಅದರ ಮರಿಯನ್ನು ತೊಂದರೆ ಪಡಿಸಬೇಡಿರಿ ಎಂದು ಬರೆದಿದ್ದರು. ಆದರೆ ಆ ಚಿಕ್ಕ ಬಾಲಕನಾದರೂ ಅದನ್ನು ಅಸಡ್ಡೆ ಮಾಡಿ ಇತರ ಹುಡುಗರೊಂದಿಗೆ ಸೇರಿಕೊಂಡು ಕರಡಿಗಳಿಗೆ ಕಲ್ಲುಗಳನ್ನು ಬೀಸಲು ಆರಂಭಿಸಿದನು. ಕರಡಿಗಳಿಗೆ ಬಹಳ ಕೋಪ ಬಂದಿತು, ಭಯಂಕರವಾಗಿ ಗರ್ಜಿಸಿತು. ಅದು ಆ ಬಾಲಕನಿಗೆ ಇನ್ನೂ ಹೆಚ್ಚು ತಮಾಷೆಯಾಗಿ ಕಂಡಿತು. ಇನ್ನು ಅನೇಕ ಕಲ್ಲುಗಳನ್ನು ಬೀಸಿದನು. ಆ ಕಲ್ಲು ಮರಿ ಕರಡಿಗೆ ತಾಗಿದ ತಕ್ಷಣ ತಾಯಿ ಕರಡಿಗೆ ಎಲ್ಲಿಲ್ಲದ ಕೋಪ ಮರಿ ಕರಡಿಯ ಮೇಲೆ ನಿಂತು ಗೂಡಿನಿಂದ ಹೊರಗೆ ಹಾರಿತು. ಕಲ್ಲು ಬೀಸಿದ ಹುಡುಗನ ಮೇಲೆ ಬಿದ್ದು ಅವನನ್ನು ನುಚ್ಚು ನೂರು ಮಾಡಿ ಎಸೆಯಿತು. ಎಂಥ ಪರಿತಾಪಕರ ಸ್ಥಿತಿ! ಎಚ್ಚರಿಕೆಯ ಮಾತಿಗೆ ಕಿವಿಗೊಡದೆ ಹೋದುದರ ಪರಿಣಾಮ ಆ ಬಾಲಕನು ಸಾಯಬೇಕಾಯಿತು. ಕರ್ತನು ಪ್ರೀತಿ ಸ್ವರೂಪಿಯೇ ಹೌದು, ನಿಮ್ಮನ್ನು ಪ್ರೀತಿಸುವವನು ಹೌದು. ಆದರೆ ಪಾಪವನ್ನು ನೋಡದ ಶುದ್ಧ ಕಣ್ಣು ಉಳ್ಳವನು, ಅನೀತಿಯನ್ನು ಸಹಿಸಲಾರದವನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರೀತಿಯಿಂದ ಆಜ್ಞೆಗಳನ್ನು ಕೊಡುತ್ತಾನೆ. ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಶಿಕ್ಷೆಯನ್ನು ಕೊಡುತ್ತಾನೆಂಬುದನ್ನು ನಾವು ಮರೆಯಬಾರದು. ಗಲಾತ್ಯ ಪತ್ರಿಕೆಯಲ್ಲಿ 6:7 ಹೀಗೆ ಬರೆದಿದೆ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ದೇವ ಮಗುವೆ, ನಿನ್ನ ಮಾರ್ಗವನ್ನು ಸರಿಪಡಿಸಿಕೊಳ್ಳುವೆಯಾ? ನಿನ್ನನ್ನು ನೀನೇ ಪರೀಕ್ಷಿಸಿಕೊಂಡು ನಿನಗೆ ಕೇಡನ್ನುಂಟು ಮಾಡುವ ಮಾರ್ಗ ನಿನ್ನಲ್ಲಿರುವುದಾದರೆ ಕಂಡುಹಿಡಿವೆಯಾ? ಕರ್ತನು ನಿನಗೆ ಸಹಾಯ ಮಾಡಲು ಬಯಸುತ್ತಾನೆ. ಇಂದು ನಿನ್ನ ಮನಸ್ಸು ಬದಲಾಗುವುದಾದರೆ ಕರ್ತನು ನಿನ್ನನ್ನು ಶಿಕ್ಷಿಸುವುದನ್ನು ಬಿಟ್ಟು ನಿನಗೆ ಆದರಣೆಯನ್ನು ಸಮಾಧಾನವನ್ನು ಕೊಡುತ್ತಾನೆ, ನಿನ್ನನ್ನು ಗುಣಪಡಿಸುತ್ತಾನೆ. ಆತನು ನಿನಗಾಗಿ ಪ್ರೀತಿಯಿಂದ ತನ್ನ ರಕ್ತವನ್ನು ಸುರಿಸಿದ್ದಾನಲ್ಲ. ಆತನ ಪ್ರೀತಿಯ ಶಿಕ್ಷೆಗಳೆಲ್ಲ ಇಂದು ನಿನಗೆ ಆಶೀರ್ವಾದವಾಗಿ ಬದಲಾಗಲಿ. ಕರ್ತನು ನಿನ್ನನ್ನು ಪ್ರೀತಿಸುತ್ತಾನೆ.
ಕರ್ತನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.